ತೆಗೆದುಕೊಂಡಿದ್ದ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಸಾಲ ನೀಡುವುದಾಗಿ ಹೇಳಿ ಕರೆಯಿಸಿಕೊಂಡು ಹತ್ಯೆ ಮಾಡಿದ ಘಟನೆ ಮಡಿಕೇರಿಯ ಸೋಮವಾರಪೇಟೆಯಲ್ಲಿ ನಡೆದಿದೆ. ಇಲ್ಲಿನ ನಿವಾಸಿ ಸಂಪತ್ ನಾಯರ್ ಹತ್ಯೆಗೀಡಾದ ವ್ಯಕ್ತಿಯಾಗಿದ್ದು, ಈ ಹಿನ್ನೆಲೆ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನ ಹಾನಗಲ್ ಗ್ರಾಮದ ಬಿಎಂ ಕಿರಣ್, ಅವನ ಪತ್ನಿ ಸಂಗೀತಾ ಮತ್ತು ಚೌಡ್ಲು ಗ್ರಾಮದ ಗಣಪತಿ ಎಂದು ಗುರುತಿಸಲಾಗಿದೆ. ಪ್ರಕರಣದ ಹಿನ್ನೆಲೆ ಏನು, ಆಗಿದ್ದೇನು? ಕಿರಣ್ ಪತ್ನಿಯಾಗಿದ್ದ ಸಂಗೀತಾ ಕಿರಣ್ ಜೊತೆ ಜಗಳವಾಡಿ ಅವನನ್ನ ಬಿಟ್ಟು ಸಂಪತ್ ಜೊತೆ ಕೆಲ ತಿಂಗಳುಗಳ ಕಾಲ ಇದ್ದಳು. ಈ ವೇಳೆ ಸಂಗೀತಾ ಮತ್ತು ಸಂಪತ್ ನಡುವೆ ಸಲಿಗೆ ಬೆಳೆದು ಸಂಪತ್ ಬಳಿ ಸಂಗೀತಾ 20 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಳು. ಇದಾದ ಬಳಿಕ ಸಂಗೀತಾ ಮತ್ತು ಕಿರಣ್ ಜಗಳ ಮರೆತು ಮತ್ತೆ ಒಂದಾಗಿದ್ದು ಸಂಪತ್ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದಳು. ಹೀಗಾಗಿ ಸಂಪತ್ ತಾನು ನೀಡಿದ್ದ 20 ಲಕ್ಷ ಸಾಲ ವಾಪಸ್ ನೀಡುವಂತೆ ದುಂಬಾಲು ಬಿದ್ದಿದ್ದ. ಅಲ್ಲದೆ ಸಾಲ ವಾಪಸ್ ಕೊಡದೇ ಇದ್ದಲ್ಲಿ ತಮ್ಮಿಬ್ಬರ ಖಾಸಗಿ ಕ್ಷಣಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಮಾಡುವುದಾಗಿ ಬೆದರಿಕೆ ಹಾಕುತ್ತಿದ್ದ. ಈ ಬೆದರಿಕೆಗೆ ಹೆದರಿದ ಸಂಗೀತಾ ತನ್ನ ಪತಿ ಕಿರಣ್ ಜೊತೆ ಸೇರಿ ಸಂಪತ್ನನ್ನ ಮುಗಿಸಲು ಸ್ಕೆಚ್ ಹಾಕಿದ್ದಾಳೆ. ಅದರಂತೆ ಮೇ 9ರಂದು ತಾನು ಸಾಲ ವಾಪಸ್ ನೀಡುವುದಾಗಿ ಮನೆಗೆ ಬಾ ಎಂದು ಸಂಪತ್ಗೆ ಸಂಗೀತಾ ಕರೆ ಮಾಡಿ ತಿಳಿಸಿದ್ದಾಳೆ. ಸಂಪತ್ ಮನೆಗೆ ಬಂದ ತಕ್ಷಣ ಕಿರಣ್ ಮತ್ತು ಆತನ ಸ್ನೇಹಿತ ಗಣಪತಿ ಸೇರಿ ಸಂಪತ್ ತಲೆಗೆ ದೊಣ್ಣೆಯಿಂದ ಬಡಿದು ಕತ್ತಿಯಿಂದ ಕಡಿದು ಸಾಯಿಸಿದ್ದಾರೆ. ಬಳಿಕ ಸಂಪತ್ ಮೃತದೇಹವನ್ನ ಕಾರಿನಲ್ಲಿ ಕೊಂಡೊಯ್ದು ಸಕಲೇಶ್ಪುರ ಬಳಿ ಅರಣ್ಯ ಪ್ರದೇಶದೊಂದರಲ್ಲಿ ಸಂಪತ್ ಮೃತದೇಹವನ್ನ ಬಿಸಾಡಿ ಬಂದಿದ್ದಾರೆ. ಮೇ 10ರಂದು ಸಂಪತ್ ಕಾಣೆಯಾಗಿದ್ದಾರೆ ಎಂದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳಿಕ ಕಾರನ್ನ ಬೆಂಗಳೂರಿನ ಕಲ್ಲಹಳ್ಳಿ ಬಳಿ ತಂದು ನಿಲ್ಲಿಸಿ ಬೆಂಗಳೂರಿನಿಂದ ಬೇರೆ ಕಾರಿನ ಮೂಲಕ ಮೂವರು ಮಡಿಕೇರಿ ತಲುಪಿದ್ದಾರೆ. ಇನ್ನು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಈ ಬಗ್ಗೆ ತನಿಖೆ ಕೈಗೊಂಡ ಬಳಿಕ ಖಚಿತ ಮಾಹಿತಿ ಮೇರೆಗೆ ಕಿರಣ್ನನ್ನು ಮೇ 17ರಂದು ಬೆಂಗಳೂರಿನಲ್ಲಿ, ಸಂಗೀತಾಳನ್ನು ಸೋಮವಾರಪೇಟೆಯಲ್ಲಿ ಮತ್ತು ಮೇ 18ರಂದು ಗಣಪತಿಯನ್ನ ಬೆಳ್ತಂಗಡಿಯಲ್ಲಿ ಬಂಧಿಸಲಾಗಿದೆ. ಬಳಿಕ ವಿಚಾರಿಸಿದಾಗ ತಾವು ಮಾಡಿದ ತಪ್ಪನ್ನ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಲಾಗಿದ್ದ ದೊಣ್ಣೆ, ಕತ್ತಿ, ಕಾರ್ ವಶಕ್ಕೆ ಪಡೆಯಲಾಗಿದೆ. ಕಿರಣ್, ಗಣಪತಿ, ಸಂಪತ್ ಆಪ್ತ ಗೆಳೆಯರಾಗಿದ್ದರು. ಹಣಕಾಸಿನ ವಿಷಯದಲ್ಲಿ ಪಾಲುದಾರರಾಗಿದ್ದರು. ಆದರೆ ಕಿರಣ್ ಜೊತೆ ಸಂಗೀತಾ ವಿವಾಹವಾದ ಬಳಿಕ ಸಂಪತ್ ಸಂಗೀತಾ ಜೊತೆ ಅಫೇರ್ ಇರಿಸಿಕೊಂಡಿದ್ದ. ಇದೇ ಅಕ್ರಮ ಸಂಬಂಧವೇ ಸಂಪತ್ ಹತ್ಯೆಗೆ ಮುನ್ನುಡಿ ಬರೆದಿದೆ.